ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರ ಜೀವನದಲ್ಲೂ ಏನಾದರೂ ಸಮಸ್ಯೆ ಅಥವಾ ಸವಾಲುಗಳು ಇದ್ದೇ ಇರುತ್ತೆ ಅಲ್ವಾ? ಆ ಸವಾಲುಗಳೊಂದಿಗೆ ನಾವು ದೇವ್ರಿಗೆ ಕೇಳ್ತಾ ಇರ್ತೀವಿ, ಯಾಕಪ್ಪ ನನಗೆ ಈ ಕಷ್ಟ, ಯಾಕಪ್ಪ ನನಗೆ ಈ ಜೀವನ ಅಂತ. ಹಾಗಾದರೆ ಬನ್ನಿ, ಇವತ್ತು ಒಂದು ಬದುಕಿಗೆ ಸ್ಫೂರ್ತಿ ಕೊಡುವಂಥ ಸತ್ಯ ಘಟನೆಯ ಬಗ್ಗೆ ನೋಡೋಣ. ನಮ್ಮ ನಡುವೆ ಬದುಕುತ್ತಿರುವ ಒಬ್ಬ ಹುಡುಗಿಯ ಕಥೆ ಇದು, ಅಮಲಾ ಪಂಕಜ್. ಇವ್ರ ಹೆಸರು ನೀವೆಲ್ಲಾದರೂ ಕೇಳಿರ್ಬೋದು ಅಲ್ವಾ? ಇವರು ಮೂಲತಃ ಕೇರಳದ ಕೋಚಿಯವರು. ಇವರು ಮಾರ್ಚ್ 25, 2018 ಒಂದು ಅಪಘಾತಕ್ಕೆ ಸಿಕ್ಕಾಕೋತಾರೆ. ಈ ಅಪಘಾತ ಅವ್ರ ಜೀವನಕ್ಕೆ ಒಂದು ದೊಡ್ಡ ತಿರುವನ್ನೇ ತಂದು ಕೊಡುತ್ತೆ. ಅದು ಅವರ ತಂದೆ ತಾಯಿಯ ಆ್ಯನಿವರ್ಸರಿ ಆಗಿರುತ್ತೆ. ಎಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆದರೆ ಅದೇ ದಿನ ಅಮಲಾ ತನ್ನ ರೂಮಿನ ಬ್ಯಾಲ್ಕನಿಯಿಂದ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾರೆ. ಅದು ಎಷ್ಟು ದೊಡ್ಡ ತಿರುವು ಅಂದರೆ, ಅವರ ಸ್ಪೈನಲ್ ಇಂಜುರಿಯಿಂದ ಅವರು ಕೋಮಾಗೆ ಹೋಗ್ತಾರೆ. 6 ತಿಂಗಳುಗಳವರೆಗೂ ಆಸ್ಪತ್ರೆಯಲ್ಲಿ ಶವವಾಗಿ ಬದುಕ್ತಾರೆ. 5 ಹಾರ್ಟ್ ಅಟ್ಯಾಕ್, ಸಿವಿಯರ್ ಫ್ರ್ಯಾಕ್ಚರ್ಸ್, ಲಂಗ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಡಾಕ್ಟರ್ಸ್ ಅಂತೂ ಇವ್ರು ವಾಪಸ್ ಬದುಕೋದು ಸಾಧ್ಯನೇ ಇಲ್ಲ ಅಂತ ಹೋಪ್ಸೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಬದುಕಿದ್ರೂ ಕೂಡ ಮಾತೇ ಆಡೋದಿಲ್ಲ ಅಂತ ಹೇಳಿರ್ತಾರೆ. ಆದರೆ ನಡೆದಿದ್ದೇ ಬೇರೆ. ಹೌದು, ಅಮಲಾ ಪಂಕಜ್ ಅವರು ಆಕ್ಸಿಡೆಂಟ್ಗಿಂತ ಮೊದಲು ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಾರೆ, ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರ್ತಾರೆ, ಸಿಂಗರ್ ಆಗಿರ್ತಾರೆ. ಅವರಲ್ಲಿರೋ ಸ್ಪೋರ್ಟ್ಸ್ಮ್ಯಾನ್ಶಿಪ್ಪನ್ನೇ ಈ ಸಮಸ್ಯೆಯಿಂದ ಹೊರಬರೋಕ್ಕೆ ಸಹಾಯ ಮಾಡುತ್ತೆ. ಅವರು ತನ್ನ ಮುಂದಿನ ಜೀವನ ವಾಪಸ್ ಸರಿ ಮಾಡ್ಕೋಬೇಕು ಮತ್ತು ಮದ್ದಿನಾಗಬೇಕು ಅಂಥೇಳಿ ಪಣ ತೊಡ್ತಾರೆ. ಛಲದಿಂದ ಅವರ ಟ್ರೀಟ್ಮೆಂಟ್ ಬಗ್ಗೆ ಕಾಳಜಿಯನ್ನು ತಗೋತಾರೆ. ಅವರು ವೀಲ್ ಚೇರಲ್ಲೇ ಕೂತ್ಕೊಂಡು ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಮಾತೇ ಬರಲ್ಲ ಅಂತ ಅಂದ್ಕೊಂಡವ್ರಿಗೆ ಹಾಡು ಕೂಡ ಹಾಡೋಕ್ಕೆ ಶುರು ಮಾಡ್ತಾರೆ. ಸ್ವಿಮ್ಮಿಂಗ್ ಸೇರ್ಕೋತಾರೆ. ಇಷ್ಟೇ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಲ್ ಚೇರ್ ಆಫ್ ಜಾಯ್ ಅನ್ನೋ ಒಂದು ಪೇಜ್ನಿಂದ ತಮ್ಮ ವೀಲ್ ಚೇರ್ ಮೇಲಿನ ಜೀವನದ ಅನುಭವವನ್ನು ಕೂಡ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನರಿಗೆ ಸ್ಫೂರ್ತಿ ಆಗ್ತಾರೆ. ಇದರಿಂದ ನಾವೇನು ಕಲಿಬೇಕು ಅಂದರೆ, ಬದುಕು ಎಂದರೆ ಏನು ಗೊತ್ತಾ? ಬದುಕು ಹೇಗಿದೆ ಹಾಗೆ ಸ್ವೀಕರಿಸೋದು. ನಾವು ಬದುಕ್ತಿರುವ ಏನು ಒಂದು ಬದುಕಿದೆ, ಇದು ಎಷ್ಟೋ ಜನರಿಗೆ ಕನಸಾಗಿದೆ. ಆತ್ಮವಿಶ್ವಾಸ ಒಂದು ಬಂದರೆ ಸಾಕು, ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸೊ ಇದರಿಂದ ನೀವೇನು ಕಲಿತ್ರಿ ಅಂತ ಹೇಳಿ ಒಮ್ಮೆ ಯೋಚಿಸಿ.